नगर में 84 बेघर परिवारों द्वारा चलाए जा रहे आंदोलन स्थल पर विधान परिषद के विपक्ष के नेता चलवादी नारायण स्वामी पहुंचे। उन्होंने परिवारों की समस्याओं को करीब से देखा और आश्वासन दिया कि विपक्ष इन परिवारों को न्याय दिलाने के लिए हर संभव प्रयास करेगा। नेता ने कहा कि नकली दस्तावेज तैयार कर जमीन पर कब्जा करने की साजिश की जा रही है, जिसे किसी भी हालत में बर्दाश्त नहीं किया जाएगा। उन्होंने पीड़ित परिवारों के साथ खड़े होकर उनके संघर्ष को अपना समर्थन दिया। इस मौके पर सांसद रमेश जिगजिंगी, पूर्व विधायक रमेश भूसनी, भाजपा जिला अध्यक्ष अंगड़ी, मंडल अध्यक्ष संतोष पाटिल समेत कई भाजपा कार्यकर्ता और स्थानीय नेता मौजूद रहे। ಅದು ಡಿಸ್ಟರ್ಬ್ ಆಗಿದ್ದರಿಂದ ಅದಕ್ಕೆ ನಾನೊಂದು ಮಾತನ್ನು ಹೇಳಿಬಿಡ್ತೇನೆ. ಅಧಿಕಾರಿಗಳು ಅಧಿಕಾರದ ಕೆಲಸ ಮಾಡಬೇಕು, ಅದು ಸರ್ಕಾರದ ಕೆಲಸ. ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ, ಒಂದೊಂದು ಪಾರ್ಟಿಯವರು ಒಂದೊಂದು ರಾಜಕಾರಣ ಮಾಡ್ತಾರೆ. ನಾವ್ಯಾರನ್ನು ತಡೆಯಕ್ಕಾಗಲ್ಲ, ಮಾಡ್ಕೊಳ್ಳಿ ಅವರು. ಆದ್ರೆ ಅಧಿಕಾರಿ ಆಗಿರ್ತಕ್ಕಂಥ ಎಸಿ ಅವರು ಶಾಸಕರು ಪತ್ರಕರ್ತರನ್ನ ಕರೆದು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಕುಳಿತು ಅವರು ಈ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಇದು ಕಾನೂನು ಬಾಹಿರ, ಇದು ಅಕ್ಷಮ್ಯ ಕೂಡ. ಇದರ ವಿರುದ್ಧವಾಗಿ ನಾಳೆ ನಾನು ಚೀಫ್ ಸೆಕ್ರೆಟರಿ ಅವರಿಗೆ ನಾನೇ ಖುದ್ದು ಹೋಗಿ ಲೆಟರ್ ಕೊಟ್ಟು ಮೊದಲು ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾನು ಹೇಳಿ ಅಷ್ಟೇ, ಬಿಟ್ಬಿಡಿ. ಅದ್ರ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಶಾಸಕ ಹೇಳ್ತಾರೆ, ನಮ್ಮ ರಾಜ್ಯದ ವಿಧಾನ ಪರಿಷತ್ ಚಲವಾದಿ ನಾರಾಯಣ ಸ್ವಾಮಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಈಗ ಈಗ ಇರ್ತಕ್ಕಂಥದ್ದು ಇಷ್ಟೇ, ಇದಕ್ಕೆ ಶಮನ ಆಗಬೇಕು. ಈ ಸಮಸ್ಯೆನ ನಾನು ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡ್ತೇನೆ, ಚೀಫ್ ಸೆಕ್ರೆಟರಿಗಳ ಜೊತೆಲಿ ಮಾತಾಡ್ತೇನೆ. ಆದಷ್ಟು ಬೇಗ ಇವ್ರಿಗೆ ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಜಮೀನು ಏನು ಸುಳ್ಳು ದಾಖಲೆಗಳನ್ನು ಕೊಟ್ಟು ಕಿತ್ಕೊಂಡಿದ್ದಾರೆ ಅದು ಕೋರ್ಟ್ಗೆನೆ ಹಾಕಿ ಅದನ್ನು ವಾಪಸ್ಸು ತಗೊಂಡು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ತಪ್ಪು ದಾರಿಗೆ ನ್ಯಾಯಾಲಯವನ್ನು ಎಳೆದಿರ್ತಕ್ಕಂಥವರು ಜೈಲಿಗೆ ಹೋಗೋ ತನಕ ನಾವೆಲ್ಲರೂ ಸೇರಿ ಹೋರಾಟ ಮಾಡುವ. ನಮ್ಮ ಜೊತೆಯಲ್ಲಿ ನೀವು ಇರಿ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ಬಡವರಿಗೆ ಅನ್ಯಾಯ ಆಗಬಾರ್ದು. ನಾವಿರೋದೇನೆ ಬಡವರಿಗೆ ಸಹಾಯ ಮಾಡ್ಲಿಕ್ಕೆ. ನಾವು ಮಾಡ್ಬೇಕು, ಅವರು ಮಾಡ್ಬೇಕು. ಆದ್ರೆ ಅನ್ಯಾಯ ಆದಾಗ, ಯಾರೇ ಆದ್ರೂ ಒಬ್ಬರಿಗೆ ಅನ್ಯಾಯ ಆದಾಗ, ಯಾವ ಜಾತಿಯವನಿರ್ಬೋದು, ಯಾವ ಧರ್ಮದವನಿರ್ಬೋದು, ಅವರ ಪರವಾಗಿ ನಿಲ್ಲಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ, ನಮ್ಮ ಧರ್ಮ. ಇದನ್ನೇ ನಾನು ಸುಮ್ಮನೆ ಬಿಡೋದಿಲ್ಲ. ನಾಳೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತೇನೆ, ಚೀಫ್ ಸೆಕ್ರೆಟರಿ ಅವರನ್ನು ಭೇಟಿಯಾಗಿ ಕಂಪ್ಲೇಂಟ್ ಕೊಡ್ತೇನೆ. ಇದೆಲ್ಲವನ್ನು ಕೂಡ ರಾಜಕೀಯಗೊಳಿಸಿದ್ದಾರೆ. ರಾಜಕೀಯ ಅಟ್ಟಹಾಸ ಮೆರೆಯಲಿಕ್ಕೆ ಈ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ ಸರ್ಕಾರವೇ ಕೊಟ್ಟಿದ್ದ ಹಕ್ಕುಪತ್ರ, ಸರ್ಕಾರ ಮನೆಗಳು ಕಟ್ಟಿಕೊಂಡವರು ವಾಸ ಇದ್ರೆ ಒಂದು ಕೈಯಲ್ಲಿ ಈ ಕಾಂಗ್ರೆಸ್ನ ಗುಣವೇ ಇದು. ಒಂದು ಕೈಯಲ್ಲಿ ಕೊಡೋದು, ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋದು. SIP TSP ಹಣನ ನೋಡಿದ್ರಿ, ನಾನು ಬಹಳ ಹೋರಾಟ ಮಾಡ್ತಿದ್ದೀನಿ ದಲಿತರಿಗಾಗಿ. SIP TSP ಹಣ 42,000 ಕೋಟಿ ಕೊಟ್ಟಿದ್ದೀನಿ, ಭಾಷಣ ಮಾಡಿದ್ದಾರೆ. ಇಲ್ಲಿ 42 ರೂಪಾಯಿನೂ ನಮ್ಮ ಜನರಿಗೆ ಬರಲ್ಲ. ಎಂತ ಮೋಸ, ಇದು ಅನ್ಯಾಯ. ಈ ಕಾರಣದಿಂದಲೇ ಇವತ್ತು ಇದು ಕೂಡ ಆಗಿರ್ತಕ್ಕಂಥದ್ದು.
ನಾವು ಈಗ ಹೇಳಿದ್ದೇವೆ. ಮೊದಲನೇದಾಗಿ ಡೆಮಾಲಿಶ್ ಆಗೋಗ್ಬಿಟ್ಟಿದೆ. ಆಗಿಲ್ಲ ಅಂತ ನನಗೆ ಮೊದಲೇ ಏನಾದ್ರು ನಾನು ಬಂದಿದ್ದಿದ್ರೆ ಯಾವುದೇ ಕಾರಣಕ್ಕೆ ಅದನ್ನು ಹೊಡಿಲಿಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಈಗ ಮಿತಿ ಮೀರಿ ಹೋಗ್ಬಿಟ್ಟಿದೆ. ನಾನಿವತ್ತು ಮಾಡ್ಬೇಕಾಗಿರೋದು, ಯಾರು ಮನೆ ಕಳ್ಕೊಂಡಿದಾರೋ ಅವರಿಗೆ ಮೊದಲು ಮನೆ ಆಗಬೇಕು. ಈಗ ತಕ್ಷಣ ಅವ್ರಿಗೆ ಹಕ್ಕುಪತ್ರ, ಸರ್ಕಾರ ಮಾಡಿದ ತಪ್ಪಿಗೆ ಸೈಟು ಕೊಡ್ಬೇಕು, ಮನೆಯೂ ಕಟ್ಕೊಡ್ಬೇಕು ಸರ್ಕಾರ. ಈಗ ಇದು ಮೊದಲನೇದು. ಹಂಗೇಳಿ ಅದೇನೋ ಡೆಮಾಲಿಶ್ ಆಗೋಗ್ಬಿಟ್ಟಿದೆ, ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡೋದಿಲ್ಲ. ಕೋರ್ಟ್ಗೆ ನಾವು ಅಪ್ಲಿಕೇಶನ್ ಹಾಕ್ಸ್ತೇನೆ, ಸರ್ಕಾರವೂ ಹಾಕ್ಬೇಕು. ಮಾಡಿರೋ ತಪ್ಪು ಸರ್ಕಾರ, ಅವರು ಹಾಕ್ಬೇಕು, ನಾವು ಹಾಕ್ಸ್ತೇವೆ. ಹಾಕ್ಸಿ ಸರ್ಕಾರಕ್ಕೆ ಸುಳ್ಳು ಹೇಳಿ, ಅಂದ್ರೆ ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ಎಕ್ಸ್ ಪಾರ್ಟಿಯ ಆದೇಶ ತಂದು ಜನರ ಈ ಬದುಕನ್ನ ಕಿತ್ಕೊಂಡಿರ್ತಕ್ಕಂಥವ್ರು ಅವರು ಜೈಲಿಗೆ ಹೋಗ್ಬೇಕು. ನಾಳೆ ಸರ್ಕಾರಕ್ಕೆ ನೀವು ಸುಳ್ಳು ಹೇಳಬಹುದು, ಜನರಿಗೆ ನೀವು ಸುಳ್ಳು ಹೇಳಬಹುದು, ಆದ್ರೆ ನ್ಯಾಯಾಲಯಕ್ಕೆ ಸುಳ್ಳು ಹೇಳಬಾರ್ದು. ನ್ಯಾಯಾಲಯಕ್ಕೆ ಸುಳ್ಳು ಹೇಳಿ ಇವತ್ತೊಂದು ದಿವಸ ಈ ಜಾಗವನ್ನ ಕಬ್ಜಾ ಮಾಡಿರೋದು. ಆ ಕಾರಣಕ್ಕೆ ನಾನು ತಮಗೆ ಒಂದ್ ನಿಮಿಷ ಇದಾದ ನಂತರ ನಾನು ನಿಮ್ಗೆಲ್ಲ ಸರಿ ಮಾಡ್ತೇನೆ, ನೀವು ಹಣ ಕೊಟ್ಬಿಡಿ ಅಂತ ಹೇಳಿದವ್ರು ಯಾರು? ಸ್ಥಳೀಯ ಶಾಸಕರು. ಇಲ್ಲಿ ಇರ್ತಕ್ಕಂಥ ಆ ವಸತಿಯಲ್ಲಿರ್ತಕ್ಕಂಥವ್ರು ಎಲ್ಲ ಹಣ ಕಲೆಕ್ಟ್ ಮಾಡ್ತಾರೆ. ಸುಮಾರು 75 ಲಕ್ಷ ರೂಪಾಯಿ ತಗೊಂಡೋಗಿ ಕೊಡ್ಲಿಕ್ಕೆ ಹೋಗ್ತಾರೆ. ತಾಲಿ ಮಾಡ್ತಾರೆ, ಮೈ ಮೇಲಿನ ಬಂಗಾರ ಮಾಡ್ತಾರೆ, ಸಾಲ ಮಾಡ್ತಾರೆ. ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಟ್ರೆ ಆಯ್ತು, ಇವತ್ತು ನೋಡೋಣ, ನಾಳೆ ನೋಡೋಣ, ನಾನು ಮಾತಾಡ್ತೇನೆ, ನನ್ನನ್ನು ನಂಬ್ರಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ಯಾರು? ಮಾನ್ಯ ಶಾಸಕರು. ಇಷ್ಟೆಲ್ಲ ಆಗಿ ಅವರು ಕೂಡ ಇದರ ಒಳಗಡೆ ಇದ್ದಾರೆ. ನಮ್ಮೂರ ಕಡೆ ಒಂದು ಗಾದೆ ಹೇಳ್ತಾರೆ, ನೀ ಸತ್ತಂಗ ಮಾಡು, ನಾನು ಹತ್ತಂಗ ಮಾಡ್ತಿರ್ತೀನಿ, ನೋಡೋರೆಲ್ಲ ಮಂಗಗಳು ನೋಡ್ಕೊಂಡಿರ್ಲಿ ಅಂತ ಒಂದು ಗಾದೆ ಇದೆ ನಮ್ಮ ಕಡೆ. ಇವರ ಆಟ ನಡೆದಿರೋದು ಇಷ್ಟೇನೆ. ಇದಾದ್ಮೇಲೆ ಆಫೀಸರ್ಗಳು ಇದರಲ್ಲಿಲ್ವಾ? ಇದ್ದಾರೆ. ಹೇಗಿದ್ದಾರೆ ಅಂದ್ರೆ ಕೇವಲ 14-13 ದಿನದಲ್ಲಿ ಈ ಮನೆಗಳವರಿಗೆ 3 ಸಾರಿ ನೋಟಿಸ್ ಕೊಟ್ಟಿದ್ದಾರೆ. ಏನರ್ಥ? ಒಂದು ಸಾರಿ ನೋಟಿಸ್ ಕೊಡ್ತೀರಿ, 1 ತಿಂಗಳೊಳಗಾಗಿ ನೀವು ಇದನ್ನ ಖಾಲಿ ಮಾಡಿಕೊಡ್ಬೇಕು, ಕೋರ್ಟಿನ ಆದೇಶ ಇದೆ, ಆಯ್ತು. ಇನ್ನೊಂದು ತಿಂಗಳಾದ್ಮೇಲೆ ಒಂದು ನೋಟಿಸ್ ಕೊಡ್ತಾರೆ, ಅಥವಾ 15 ದಿವಸ ಆದ್ಮೇಲೆ ಕೊಡ್ತಾರೆ. ಇವ್ರೇನ್ ಮಾಡಿದ್ದಾರೆ? 3 ದಿವಸಕ್ಕೊಂದೊಂದು ನೋಟಿಸ್ ಕೊಟ್ಟಿದ್ದಾರೆ. ಇವ್ರಿಗೇನು ಅಷ್ಟು ತರಾತುರಿ ಇತ್ತು ಅಂದ್ರೆ ಇದ್ರ ಹಿಂದ್ಗಡೆ ಪ್ರೆಷರ್ ಇತ್ತು, ರಾಜಕೀಯ ಒತ್ತಡ ಇತ್ತು. ಯಾರಿಗೆ ಆದ್ರೂ ಗೊತ್ತಾಗತ್ತೆ. ಇಷ್ಟು ಆದಾಗ ನೀವು ಬೆಂಗಳೂರಿಗೆ ಬನ್ನಿ, ನಾನೆಲ್ಲ ಕುಳಿತು ಮಾತಾಡ್ತೇನೆ, ಅವ್ರನ್ನ ಕರೆಸ್ತೇನೆ ಅಂತ ಹೇಳಿ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ. ಪಾಪ ನೀವೆಲ್ಲ ನಂಬಿದ್ದೀರಿ. ನಂಬಿ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಹಣ ಸಾಲದು ಅಂದಿದ್ದಾರೆ. ಆಯ್ತು, ಇನ್ನಷ್ಟು ತಂದು ಕೊಡಿ ಅಂದಿದ್ದಾರೆ. ಆ ಚೆಕ್ ತಗೊಂಡೋಗಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೊನೆಯ ದಿನದವರೆಗೆ ರಾತ್ರಿ 12 ಗಂಟೆವರೆಗೂ ಕುಳಿಸ್ಕೊಂಡು, ಇಲ್ಲ ಇದೆಲ್ಲ ಸಾಕಾಗೋದಿಲ್ಲ, ಅವ್ರ ಹತ್ರ ನಾನು ಮಾತಾಡಕ್ ಹೋಗಕ್ಕಾಗಲ್ಲ, ನಾಳೆ ಬೆಳಗ್ಗೆ ಡೆಮಾಲಿಷನ್ ಆಗತ್ತೆ, ನಿಮ್ ಇಷ್ಟ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತಾರೆ. ಇದು ಒಬ್ಬ ಜನಪ್ರತಿನಿಧಿಯ ಮಾಡ್ತಕ್ಕಂಥ ಕೆಲಸವ? ಜನ ನಂಬಿಕೆ ಇಟ್ಟು ಮತದಾರರು ಮತ ಹಾಕಿ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಇವರು ಆಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಹಾಯ ಮಾಡ್ತಾರೆ. ಆದ್ರೆ ಇವರು ಬಂದು ಆಸ್ತಿ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ತಾರೆ. ಇವರ ಸಂಸ್ಕೃತಿಯ ಭೂಕಬಳಿಕೆ,
ನಾನೀಗ ಹೋಗಿ ಬಂದ ಜಾಗದಲ್ಲಿ ಪರಿಶಿಷ್ಟ ಜಾತಿಯವರ ಸುಮಾರು 8 ಎಕರೆ ಕೂಡ ಹಿಂದೆ ಕೋರ್ಟ್ಗೆ ಹಾಕಿ ಕಬ್ಜೆ ಮಾಡ್ಕೊಂಡಿದ್ದಾರೆ. ಅದು ನೋಡಿ ಬಂದಿದ್ದೀನಿ. ಈಗಲೂ ಹೇಳ್ತೇನೆ, ಈಗ ಈ ಶಾಸಕರ ಹೆಸರಿನಲ್ಲಿ ಈಗಲೂ ಪಾಣಿಯಲ್ಲಿ ಹೆಸರು ಬರ್ತಾ ಇದೆ. ಒಂದು ಕಡೆ 3 ಎಕರೆ ಚಿಲ್ಲರೆ ಬರ್ತದೆ, ಇನ್ನೊಂದು ಕಡೆ 4 ಎಕರೆ ಬರ್ತದೆ. ಆದ್ರೆ ಎಲ್ಲದರಲ್ಲೂ ಮನೆಗಳಾಗೋಗಿದೆ. ಇನ್ನು ಅವರ ಹೆಸರಲ್ಲೇ ಬರ್ತದೆ. ಯಾಕೆ ಅದನ್ನು ಬರ್ಕೊಟ್ಟು ಬಿಡಿ, ತಿಳ್ಕೊಳ್ಳಿ. ನಿಮಗಾದ ಗತಿ ಆ ಜಮೀನಿನಲ್ಲಿ ಕುಳಿತಿರೋವರೆಗೂ ಮುಂದೆ ಆಗ್ತದೆ. ಚುನಾವಣೆ ಬಂದಾಗ ನಿಮ್ಗೆ ಆ ಜಾಗ ಕೊಟ್ಬಿಡ್ತೀನಿ, ನನಗೆ ಓಟ್ ಹಾಕಿ ಅನ್ನೋದು. ಆದ್ಮೇಲೆ ಈ ರೀತಿ ಡೆಮಾಲಿಷ್ ಮಾಡೋದಾ? ಯಾವಾಗ್ಲೂ ಕನ್ಸ್ಟ್ರಕ್ಷನ್ ನಲ್ಲಿ ನಂಬಿಕೆ ಇರಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು. ಡೆಮಾಲಿಷ್ ಎಲ್ಲ ಮಾಡಬೇಕಾಗಿರೋದು ಜನಪ್ರತಿನಿಧಿಗಳು. ಇಂತಹ ಬಹಳ ತಪ್ಪುಗಳು ನಡೆದೋಗಿವೆ. ಆದ್ರೆ ಈಗ ನಾನು ತಮ್ಮ ಮುಂದೆ ಹೇಳ್ತಕ್ಕಂಥ ವಿಚಾರ, ನಾನು ಅಲ್ಲಿಂದ ಬೆಂಗಳೂರಿಂದ ಬಂದು DC ಅವರಿಗೆ ಮಾತಾಡಿದೆ. DC ಅವರು ಇವತ್ತಿರ್ಬೇಕಾಗಿತ್ತು. ಮೊನ್ನೆ ಮಾತಾಡಿದಾಗ DC ಅವರು ನನಗೆ ಸಂಪೂರ್ಣ ವಿಚಾರವನ್ನ ತಿಳಿಸಿದ್ರು, ಏನೇನಾಗಿದೆ ಅನ್ನೋದನ್ನ. ಅದಾದ ನಂತರ ನಾನಿಲ್ಲಿ ಬರ್ತೀನಿ ಅಂದೆ, ಇರ್ಬೇಕಾಗಿತ್ತು. ಅವರು ನಿನ್ನೆ ನನಗೆ ಫೋನ್ ಮಾಡಿದ್ರು, ಸರ್ ಹೈಕೋರ್ಟ್ ಇಂದ ನನಗೆ ಆದೇಶ ಇದೆ, ಪರ್ಸನಲ್ ಅಪಿಯರೆನ್ಸ್ ಬೇಕಾಗಿದೆ, ನಾನು ಇಲ್ಲ ಅಂತಂದ್ರೆ ನನ್ನ ಮೇಲೆ ನಾಳೆ ಕೇಸ್ ಆಗುತ್ತೆ, ನಾನು ಹೋಗ್ತೇನೆ. AC ಅವರನ್ನ ನೀವು ಬಂದಾಗ AC ಅವರು ನಿಮ್ಮನ್ನ ರಿಸೀವ್ ಮಾಡ್ತಾರೆ, ಅವರು ನಿಮಗೆ ವಿಚಾರವನ್ನೆಲ್ಲ ತಿಳಿಸ್ತಾರೆ, ತಹಸೀಲ್ದಾರ್ ಇರ್ತಾರೆ ಅಂತ ಹೇಳಿದ್ರು. ನಾನೀಗ ತಹಸೀಲ್ದಾರ್ ಕಚೇರಿಗೆ ಬಂದೆ. ತಹಸೀಲ್ದಾರ್ ಇದ್ರು, ಚೀಫ್ ಆಫೀಸರ್ ಇದ್ರು, ಮತ್ತೆ CEO ಯಾರೋ ಇದ್ರು. AC ಅವರು ನಾಪತ್ತೆ. ಯಾಕೆಂದ್ರೆ ನಿನ್ನೆ ಶಾಸಕರು ಕುಳಿತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದೆಲ್ಲ ರಾಜಕೀಯ ನಡೀತಾ ಇದೆ. ಏನ್ ರಾಜಕೀಯ ಇದೆ? ಡೆಮಾಲಿಷನ್ ರಾಜಕೀಯದಿಂದ ಆಗಿದೆಯಾ? ಡೆಮಾಲಿಷನ್ ಈ ಮನೆ ವಾಸ ಇದ್ದವ್ರು ಮಾಡಿದ್ರ ಅಂತೇಳಿ ಬೇರೆಯವರ ಮೇಲೆ ಅಪಾದನೆ ಮಾಡ್ತಾರ ಒಬ್ಬ ಶಾಸಕರು. AC ಅವರು ಅವ್ರ ಜೊತೆಯಲ್ಲಿ ಕುಳಿತಿದ್ದಾರೆ. AC ಅವರು ಕಾಂಗ್ರೆಸ್ಗೆ ಯಾವಾಗ ಸೇರಿದ್ರು? AC ಅವರ ಕೆಲಸ ರಾಜಕೀಯ ಮಾಡೋದಾ? ಅಧಿಕಾರಿಗಳಾಗಿ ರಾಜಕಾರಣಿಗಳ ಜೊತೆಯಲ್ಲಿ ಸೇರಿ ಇಂಥ ಕುತಂತ್ರಕ್ಕೆ ಅವರು ಕೂಡ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರೂ ನನಗೆ ಹೇಳಿದ್ರು. ಈ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷಿ ಏನು ಅಂತ ನಾನು ಕೇಳೋದಾದ್ರೆ, ಇದಕ್ಕೆ ಸಾಕ್ಷಿ ಇವತ್ತು ನೀವು ಸಭೆಗೆ ಬರದೇ ಇರುವುದೇ ಸಾಕ್ಷಿ.